ಪುನರ್ ವಿಂಗಡಣೆಗೆ ಸಚಿವ ಸತೀಶ್ ಜಾರಕಿಹೊಳಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಭಾರತಕ್ಕೆ ಕ್ಷೇತ್ರ ಕಡಿಮೆಯಾಗುವಂತ ಆತಂಕವಿದೆ. ಆದರೆ ಬಿಜೆಪಿಯವರು ಕಡಿಮೆಯಾಗಲ್ಲ ಅಂತ ಹೇಳ್ತಿದ್ದಾರೆ. ಅಂತಿಮವಾಗಿ ಹೇಗೆ ನಿರ್ಧಾರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನಮ್ಮ ಸೀಟ್ ಎಷ್ಟಿದೆಯೋ ಅದು ಉಳಿಬೇಕು. ಉತ್ತರ ಭಾರತಕ್ಕೆ ಕ್ಷೇತ್ರ ಹೆಚ್ಚಾದ್ರೆ ನಮಗೆ ನಷ್ಟ ಆಗಬಹುದು. ಜನಸಂಖ್ಯೆಗೆ ಅನುಗುಣವಾಗಿ ಮಾಡಿಕೊಟ್ರೆ ಕಷ್ಟ. ಈ ಬಗ್ಗೆ ತಮಿಳುನಾಡು ಸಿಎಂ ಸ್ಟಾಲಿನ್ ಹೋರಾಟ ಮಾಡ್ತಾ ಇದ್ದಾರೆ. ಸೀಟು ಹೆಚ್ಚಾದ್ರೆ ಸಮಸ್ಯೆ ಇಲ್ಲ, ಆದರೆ ಸೀಟ್ ಕಡಿಮೆ ಆಗಬಾರ್ದು ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆಗೆ ಸಂಬಂಧಪಟ್ಟಂತೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಜನಸಂಖ್ಯೆಗೆ ಅನುಗುಣವಾಗಿ ಮಾಡಿಕೊಟ್ರೆ ಕಷ್ಟ ಆಗುತ್ತೆ, ಸೀಟ್ ಹೆಚ್ಚಾದ್ರೆ ಓಕೆ, ಆದರೆ ಕಡಿಮೆ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಮಾತನಾಡಿದ್ದಾರೆ. ರೀತಿ ಮಾಡ್ತಾರೆ, ಅದು ಅಂತಿಮವಾಗಿ ಕಮಿಷನ್ ಡಿಸಿಷನು, ನಮ್ಮ ಪೊಲಿಟಿಕಲ್ ಡಿಸಿಷನ್ ಅಲ್ಲ ಅದು. ಇವರೇನ್ರೆ ಅಂತ ರೂಲ್ ಮಾಡಿಕೊಟ್ಟು ಅವ್ರ ಕೈಗೆ ಕೊಟ್ಟುಬಿಟ್ರೆ ನಾವೇನು ಮಾಡಲಿಕ್ಕಾಗಲ್ಲ. ಅದು ಆತಂಕಿದೆ. ಚರ್ಚೆ ನಡೀತಾ ಇದೆ, ಒಳ್ಳೆಯದು, ಬೆಳವಣಿಗೆ ಚರ್ಚೆ ಆಗಲಿ. ಎಲ್ಲ ಸೌತ್ ಇಂಡಿಯನ್ನು ಕೂಡಿ ನಮ್ಮ ಸೀಟ್ ಎಷ್ಟಿದೆ ಅಷ್ಟು ಉಳಿಬೇಕು ಅನ್ನೋದು ಎಲ್ಲರದು ಆಗ್ರಹ. ನ್ಯಾಚುರಾಗಿ ಅವ್ರು ಜಾಸ್ತಿ ಆಗ್ತಾರೆ ನಾರ್ತ್ ಇಂಡಿಯನ್. ಅವಾಗ ಏನಾರ ಅದಕ್ಕೆ ದಾರಿ ಹುಡುಕ್ಬೇಕಲ್ಲ. ಕೇಂದ್ರ ಸರ್ಕಾರ ಎಕ್ಸೆಪ್ಷನ್ ಕೊಡಬೇಕಲ್ಲ ಅದಕ್ಕೆ. ಕೇಂದ್ರ ಇದ್ದಷ್ಟು ನಾವು ಮೊದಲು ಉಳಿಬೇಕು. ನಮ್ಮದು ಹೆಚ್ಚಾದರೂ ಪರವಾಗಿಲ್ಲ, ಇದ್ದಷ್ಟಂತೆ ಉಳಿಲೇಬೇಕು. ಸೊ ಅವ್ರಿಗೆ ಜಾಸ್ತಿ ಮಾಡಿದ್ರೆ ಖಂಡಿತವಾಗಿ ಅದು ರಾಜಕೀಯ ಮೇಲೆ ಪರಿಣಾಮ ಬೇರೆ ಬೀರ್ತದೆ. ನೀರಿಂದು ಅದು ಬೇರೆ ವಿಷಯ. ಅದು ಎರಡು ರಾಜ್ಯ ಮಧ್ಯೆ ಈ ದೇಶಕ್ಕೆ ಸಂಬಂಧಪಟ್ಟಿದೆ ಎಂಟೈರ್ ಸಿಸ್ಟಮ್. ಇದು ಈ ಸಮಸ್ಯೆ ಬೇರೆ, ಆ ಸಮಸ್ಯೆ ಬೇರೆ. ಸೊ ಇದಕ್ಕದಕ್ಕೂ ಹೋಲಿಕೆ ಮಾಡಲಿಕ್ಕೆ ಆಗೋಲ್ಲಲ್ಲ. ಅಲ್ಲ, ರೂಲ್ಸ್ ಮಾಡಿಬಿಟ್ರೆ ಏನು ಮಾಡಲ್ಲ. ರೂಲ್ಸ್ ಮಾಡಿ ಅವ್ರ ಕೈಗೆ ಕೊಟ್ಬಿಟ್ರೆ ಯಾರೇನು ಮಾಡೋರು? ಆಮೇಲೆ ಯಾರ ಕೈಗೆ ಇರೋಲ್ಲ. ಕಾನೂನು ಮಾಡಿದ್ನಾಗ ನಮ್ಮ ಸೌತ್ ಇಂಡಿಯನ್ ಪರವಾಗಿ ಅದು ಅದ್ರಾಗ ಇರಬೇಕ್ರಿ ಅಂಶ. ನಮಗೆ ಹಾರ್ಮ್ಫುಲ್ ಆಗಬಾರ್ದು ಅನ್ನೋದು ಅಂಶ ಇದ್ದರೆ ಒಳ್ಳೆಯದು. ಮತ್ತು ಅದನ್ನೆಲ್ಲ ರೂಲ್ಸ್ ಮಾಡಿ ಅವ್ರಿಗೆ ಜನಸಂಖ್ಯೆ ಅನುಗುಣವಾಗಿ ಮಾಡೋದು ಒಂದು ಮಾಡಿಕೊಟ್ರೆ ಆವಾಗ ಅವರು ಏನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಬಿ ಜೆ ಪಿ ಅವರು ದಕ್ಷಿಣ ಭಾರತದ ಎಲ್ಲ ಸೀಟ್ಗಳು ಯಥಾಸ್ಥಿತಿ ಉಳಿಬೇಕು. ನಮ್ಮ ಪಕ್ಷದ್ದು ನಮ್ಮ ಡಿಮಾಂಡ್ ಇದೆ, ಅದು ಆಗ್ರಹ ಇದೆ. ರಾಜಕೀಯ ಮೇಲೆ ಪರಿಣಾಮ ಬೀರ್ತಾರೆ. ಆಮೇಲೆ ಏನು ಮಾಡೋರು? ನಿಮ್ಮ ಸೌತ್ ಇಂಡಿಯನ್ ಯಾರು ನಿಮ್ಮ ಹಿಡ್ಕೊಂಡು ಯಾರು ಕೇಳೋದಿಲ್ಲ. ನಮ್ಮದು ಬಂತು ನಿಮ್ಮ